ನಮಸ್ತೆ, ಮಿಡಲ್ ಕ್ಲಾಸ್ ಮೆಲೋಡೀಸ್ ಚಾನಲ್ಗೆ ಸ್ವಾಗತ. ನಮ್ಮೆಲ್ರಿಗೂ ಗೊತ್ತಿರುವಂತಹ ಖುಷಿ ವಿಷಯ ಅಂದರೆ ಈ ಸಲ ಕಪ್ ನಮ್ಮದು. ಎಸ್, ನನ್ನ ಹಿಂದಿನ ವೀಡಿಯೋಸ್ಗಳು ತುಂಬ ಜನ ನೋಡಿದ್ದೀರಿ. ಎಲ್ರಿಗೂ ಧನ್ಯವಾದ. ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹತ್ರ ಇವತ್ತೊಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅದು ಹಲಸಿನ ಹಣ್ಣಿನ ತೊಳೆಯಿಂದ ಮಾಡೋಂಥದ್ದು. ಅದರ ಹೆಸರು ಬಂದು ಹಲಸಿನ ಹಿಟ್ಟು ಅಂತ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕಾಯಿ, ಹಲಸಿನ ಹಣ್ಣಿನ ರಸ, ಹಾಗೆಯೇ 1 ಕಪ್ಪು ರವೆ. ನಾನಿಲ್ಲಿ ಏಲಕ್ಕಿನ ಕೊಬ್ಬರಿ ಜೊತೆನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹೇಗೆ ಹಲಸಿನ ಹಣ್ಣಿನ ರಸ ಮಾಡೋದು ಅಂತ ನೋಡೋಣ. ಹೀಗೆ ಹಲಸಿನ ಹಣ್ಣಿನ ತೊಳೆ ಮತ್ತು ಬೀಜ ಸಪ್ರೇಟ್ ಮಾಡ್ಕೊಬೇಕು. ಇಲ್ಲಿ ಬೀಜ ಏನು ನಿಮಗೆ ವೇಸ್ಟ್ ಆಗಲ್ಲ. ಆರಾಮಾಗಿ ಅದರಲ್ಲಿ ಸಾಂಬಾರು ಮಾಡ್ಕೊಬೋದು. ಇಲ್ಲ ಅಂತಂದರೆ ಸುಟ್ಕೊಂಡಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ನಮ್ಮಮ್ಮ ಸಾಂಬಾರು ಮಾಡಿರೋರು ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಕಲರ್ ಅಂತ. ಇದಕ್ಕೆ ಯಾವುದೇ ತರಹದ ಕಲರ್ ಆಗಲಿ, ಟೇಸ್ಟಿಂಗ್ ಪೌಡರ್ ಆಗಲಿ ಏನು ನಾನು ಆ್ಯಡ್ ಮಾಡಿಲ್ಲ. ಕಂಪ್ಲೀಟ್ಲಿ ನ್ಯಾಚುರಲ್. ಇದನ್ನ ನಾನು ಹಾಗೆ ತೊಳ್ಕೊಂಡೆ, ಯಾಕಂತಂದರೆ ರೋಡ್ ಸೈಡಿಂದ ತೊಗೊಬಂದಿರೋದಲ್ಲ, ಸಣ್ಣ ಪುಟ್ಟ ಧೂಳಿತ್ತು ಅಂತ ಅಂದ್ಬಿಟ್ಟು ನೀಟಾಗಿ ತೊಳ್ಕೊಂಡೆ. ಇದರಲ್ಲಿ ಟೇಸ್ಟ್ ನೋಡಿ, ತೊಳೆ ತುಂಬ ಸ್ವೀಟ್ ಇದೆಯಾ, ಮೈಲ್ಡ್ ಆಗಿದೆಯಾ ಅಂತ. ತುಂಬ ಸ್ವೀಟ್ ಇದ್ದರೆ ನೀವೇನು ಸ್ವೀಟ್ ಆ್ಯಡ್ ಮಾಡೋಂಥದ್ದೇನು ಬೇಡ. ತುಂಬ ಮೈಲ್ಡಾಗಿತ್ತು ಅಂತ ಅಂದರೆ ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ತೊಳೆಗಳನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ನನಗೆ ಸ್ವೀಟು ಅಳತೆ ಇತ್ತು. ನಂಗೆ ತುಂಬ ಸ್ವೀಟ್ ಇದ್ದರೆ ಮುಖಕ್ಕೆ ಹೊಡೆದಂಗೆ ಅನಿಸುತ್ತೆ. ಹಾಗಾಗಿ ನಿಮ್ಗೇನಾದ್ರು ಸ್ವೀಟ್ ಬೇಕು ಅಂತಂದರೆ ಈ ಥರ ತೊಳೆ ಜೊತೆಗೆ ಬೆಲ್ಲ ಹಾಕ್ಕೊಳ್ಳಿ. ನೀರೇನು ಆ್ಯಡ್ ಮಾಡೋದು ಬೇಡ, ಅದೇ ಫೈನ್ ಪೇಸ್ಟ್ ಆಗುತ್ತೆ. ಅದ್ರ ಕನ್ಸಿಸ್ಟೆನ್ಸಿ ಬಂದು ನೋಡಿ, ನಾನು ಇವಾಗ ತೋರಿಸ್ತೀನಿ. ಈ ಥರ ಫೈನ್ ಪೇಸ್ಟ್, ಯಾವುದೇ ತರಹದ್ದು ಲಮ್ಸ್ ಆಗಲಿ ಏನೂ ಇರಲ್ಲ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಹೋಲ್ ವೀಟ್ ರವೆ. ನಾನು ರಿಫೈನ್ಡ್ ರವೆ ಯೂಸ್ ಮಾಡಲ್ಲ. ರಿಫೈನ್ಡ್ ರವೆ ಕಂಪೇರ್ ಮಾಡಿದ್ರೆ ಹೋಲ್ ವೀಟ್ ರವಾದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹೆಲ್ತ್ಗೆಲ್ಲ ಒಳ್ಳೆಯದು. ಸೊ ನಾನು ಹಾಗಾಗಿ ಹೋಲ್ ವೀಟ್ ರವೆ ಯೂಸ್ ಮಾಡಿದ್ದೀನಿ. ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರವಾನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದೇ ಸತಿ ಕಂಪ್ಲೀಟ್ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಳ್ಳಿ. ಸೇಮ್ ಇಡ್ಲಿ ಬ್ಯಾಟರ್ ಥರ ಇದ್ದರೆ ಸಾಕು. ಆರಾಮಾಗಿ ಯಾರು ಬೇಕಾದ್ರೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಸುಲಭ. ಏನೋ ಎಲ್ಲ ಸಾಮಾನುಗಳು ಬೇಕು ಅಂತ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಸೋಡಾ ಬೇಕಿದ್ದರೆ ಹಾಕ್ಕೊಳ್ಳಿ, ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ. ನಾನು ಸೋಡಾ ಹಾಕಿ ಒಂದು 10-15 ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೆ. ಹಾಗೆ ಇಡ್ಲಿ ಮಾಡೋಕ್ಕೆ ನೀರು ಹೆಂಗೆ ಕಾಯಕ್ಕೆ ಇಡ್ತೀವಿ, ಇದಕ್ಕೂ ನಾನು ಹಾಗೇ ಕಾಯಕ್ಕೆ ಇಟ್ಕೊಂಡಿದ್ದೆ. ತಳಕ್ಕೆಲ್ಲ ಎಣ್ಣೆ ಸವರಿ ಈ ಥರ ಸೇಮ್ ಇಡ್ಲಿಗೆ ಹೆಂಗೆ ಹಾಕ್ಕೊತೀರ ಹಾಗೆ ಹಾಕ್ಕೊಂಡೆ. ಮನೇಲಿ ಏನಾದರೂ ಮಕ್ಕಳಿದ್ರೆ ದಯವಿಟ್ಟು ಈ ರೆಸಿಪಿನ ಒಂದ್ಸರಿ ಮಾಡಿ. ಸ್ವೀಟ್ ಆದ್ರಿಂದ ಮಕ್ಕಳು ತಿಂದೇ ತಿಂತಾರೆ, ಇಷ್ಟನೂ ಪಡ್ತಾರೆ. ನೀವು ಬೆಳಗ್ಗೆ ತಿಂಡಿ ಥರನಾದ್ರೂ ಮಾಡ್ಕೊಬೋದು, ಇಲ್ಲ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದ್ರೂ ಮಾಡಿ ಕೊಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಇದನ್ನ ಒಂದು 15-20 ನಿಮಿಷ ಹವೆನಲ್ಲೇ ಬೇಯಿಸ್ಕೊಳ್ಳಿ. ಹೀಗೆ ನೀಟಾಗಿಟ್ಟು ನಾನು ತಳದಲ್ಲಿ ನೀರು ಹಾಕಿದ್ದೆ. ನೀರು ಕುದ್ದ ಮೇಲೆ ನಾನು ಇದನ್ನ ಇಟ್ಟಿದ್ದು. ಸೇಮ್ ಇಡ್ಲಿ ಹೇಗೆ ಮಾಡ್ತೀರಾ ಹಾಗೇ. ಇಲ್ಲಿ 15 ನಿಮಿಷ ಆಗಿದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಕಲರ್ ಸಮೇತ ಆ್ಯಡ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ಲೇನೆ. ತುಂಬ ಪರಿಮಳ ಇರುತ್ತೆ ಇದು. ಹಲಸಿನ ಹಣ್ಣಿನ ತೊಳೆ ಹೆಂಗೆ ಗಮ್ಮನ್ನತ್ತೆ ಹಾಗೇ ಅಷ್ಟೇ ಈಸಿಯಾಗಿ ಇಡ್ಲಿ ಪ್ಲೇಟಿಂದನೂ ಬಂತು ನೋಡಿ. ಎಲ್ಲ ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಾನು ನನ್ನ ಕೊಲೀಗ್ಸ್ಗೂ ತೊಗೊಂಡೋಗಿದ್ದೆ. ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೆ, ಯಾಕಂದರೆ ಎಲ್ರಿಗೂ ಆಗಲಿ ಅಂತ ಅಂದ್ಬಿಟ್ಟು. ಏನಿದು ಅಂತ ಕೇಳಿದೆ. ಹಲಸಿನ ಹಿಟ್ಟು ಅಂತ ಅಂದಾಗ ಎಲ್ರಿಗೂ ಒಂಥರ ಡಿಫ್ರೆಂಟಾಗಿದೆಯಲ್ಲ, ಹೇಗೆ ಮಾಡೋದು ಅಂತ ಇದ್ದರು. ಗಮ್ ಅಂತಿದೆ, ಚೆನ್ನಾಗಿದೆ ಅಂತ ಅಂದರು. ಆಲ್ಮೋಸ್ಟ್ ಎಲ್ಲರೂ ಟೇಸ್ಟ್ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.